ರಾಜಣ್ಣನವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ನನಗೆ ಯಾಕೋ ಸಮಾಧಾನ ಆಗಲಿಲ್ಲ ಇದು ಅಂತ. ಈಗ ಅವರ ಪುತ್ರ MLC ರಾಜೇಂದ್ರ ಅವರು ಹೇಳ್ತಾ ಇದ್ದಾರೆ, 1-to-1 ಸಭೆಯಲ್ಲಿ CM ಕೂಡ ಇರಬೇಕಾಗಿತ್ತು ಅಂತ. ಶಾಸಕರುಗಳನ್ನ ಒಬ್ಬೊಬ್ಬರನ್ನಾಗಿ ಕರೆದು ಮಾತಾಡಿಸಿದಾಗ ಮುಖ್ಯಮಂತ್ರಿಗಳನ್ನೂ ಜೊತೆಗಿಟ್ಕೋಬೇಕಾಗಿತ್ತು. ಇದು ಕೇವಲ ರಾಜಣ್ಣನವರ ಅಭಿಪ್ರಾಯ ಅಲ್ಲ, ಎಲ್ಲರ ಅಭಿಪ್ರಾಯ ಇದು. ಶಾಸಕರು ಸಮಸ್ಯೆಗಳನ್ನು ಸುರ್ಜೇವಾಲಾ ಅವ್ರಿಗೆ ಹೇಳ್ತಾರೆ, ಅದನ್ನು ಬಗೆಹರಿಸಬೇಕಾದವರು ಮುಖ್ಯಮಂತ್ರಿಗಳಲ್ವಾ. ನೋಡೋಣ ಸುರ್ಜೇವಾಲಾ ಸಮಸ್ಯೆ ಹೆಂಗ್ ಬಗೆಹರಿಸ್ತಾರೆ ಅಂತ. ನಮ್ಮ ತಂದೆ ಮೊದಲೇ ಹೇಳಿ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಅಂತ. ಸಹಜವಾಗಿ ಈಗ AICC ಇನ್ಚಾರ್ಜ್ ನಮ್ಮ ಸ್ಟೇಟ್ ಸುರ್ಜೇವಾಲಾ ಅವರು ಏನು ಬಂದು ಶಾಸಕರುಗಳ 1-to-1 ಅವರ ಸಮಸ್ಯೆಗಳನ್ನ ಕೇಳಿದ್ದಾರೆ. ಸೊ ಆ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಇರಬೇಕು ಅನ್ನೋವಂಥ ಮಾತನ್ನು ಹೇಳಿರುವಂಥದ್ದು. ಇದು ಬರೀ ರಾಜಣ್ಣವರ ಹೇಳಿಕೆ ಅಲ್ಲ, ಭಾಳಷ್ಟು ಹಿರಿಯ ಸಚಿವರುಗಳು ಇರ್ಬೋದು ಮತ್ತು ಹಿರಿಯ ಶಾಸಕರುಗಳು ಅದನ್ನೇ ಅಭಿಪ್ರಾಯ ಪಟ್ಟಿದ್ದಾರೆ. ಸುಮ್ಮನೆ ರಾಜಣ್ಣವರು ಹೇಳಿದ್ದಾರೆ ಅಂತ ಬಿಂಬಿಸೋವಂಥದ್ದಲ್ಲ. ಹಿರಿಯ ಸಚಿವರುಗಳು ಅದನ್ನು ಮುಖ್ಯಮಂತ್ರಿಗಳ ಹತ್ರ ಮತ್ತು ಅಧ್ಯಕ್ಷ ಹತ್ರ ಗಮನಕ್ಕೆ ತಂದಿರುವಂಥದ್ದು, ಶಾಸಕರುಗಳು ಗಮನಕ್ಕೆ ತಂದಿದ್ದಾರೆ. ಹೌದು, ಈಗ ನಾವು ನಮ್ಮ ಸಮಸ್ಯೆಗಳನ್ನ ಸುರ್ಜೇವಾಲಾ ಅವ್ರ ಹತ್ರ ಗಮನಕ್ಕೆ ತಂದ ಮೇಲೆ ಅದನ್ನು ಯಾರು ಮಾಡಿಕೊಡ್ತಾರೆ? ಇಲ್ಲ ಸುರ್ಜೇವಾಲಾ ಅವ್ರು ಮಾಡಿಕೊಡ್ತಾರೆ, ಇಲ್ಲ ನೀವು ಜವಾಬ್ದಾರಿ ಅಂತ. ಸೊ ಆ ಮಾತು ಸಹಜವಾಗಿ ಈಗ ಸರ್ಕಾರ ಇದೆ, ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇದಾದಾಗ ನೀವು ಹೇಳಿದಾಗೆ ಈಗ ಆಡಳಿತ ವೈಖರಿ ಬಗ್ಗೆ ನಡೆಯುತ್ತೆ. ಸೊ ಆ ಥರ ಏನಾದ್ರು ಬಂದಾಗ ಅದನ್ನು ಮುಂದಿನ ದಿನದಲ್ಲಿ ಯಾವ ರೀತಿ ಅದನ್ನು ಇತ್ಯರ್ಥ ಮಾಡ್ತಾರೆ ಅನ್ನೋವಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರುವಂಥದ್ದು. ಯಾಕಂದರೆ ನೀವು ಹೇಳಿದಾಗ ಅನುದಾನ ಕೊಡೋದು ಅವರೇ. ಸೊ ಯಾರೆಲ್ಲ ಕೇಳಿದ್ದಾರೆ, ಈಗ ಇವರು ಸುರ್ಜೇವಾಲಾ ಅವ್ರ ಹತ್ರ ಹೇಳಿರೋವಂಥ ವಿಚಾರನೇ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿರ್ತಾರೆ ಕ್ಷೇತ್ರದ ವಿಚಾರ ಬಂದಾಗ. ಸೊ ಅದರಿಂದ ಇದನ್ನು ಯಾವ ರೀತಿ ಸುರ್ಜೇವಾಲಾ ಅವರು ಜವಾಬ್ದಾರಿ ತೊಗೊಂಡು ಮಾಡಿಕೊಡ್ತಾರೆ ಅನ್ನೋವಂಥದ್ದು ಎಲ್ಲ ಶಾಸಕರ ಮನಸ್ಸಲ್ಲಿರುವಂಥದ್ದು. ಈಗ ಅವರು ವಿದೇಶ ಪ್ರವಾಸಕ್ಕೆ ಹೋಗಿರೋವಂಥದ್ದು ಅದು ಅವ್ರಿಗೆ ಖಾಸಗಿ. ಸೊ ಅದರಲ್ಲೇನು ಫ್ಯಾಮಿಲಿ ಜೊತೆ ಹೋಗಿರೋವಂಥದ್ದು ಇದು ಕಳೆದ ಒಂದೂವರೆ ತಿಂಗಳಿಂದನೇ ಇದು ಹೋಗಬೇಕು ಅಂತೇಳಿ. ಸೊ ಇದರಲ್ಲೇನು ಬೇರೆ ವಿಶೇಷ ಏನಿಲ್ಲ. ಸೊ ಈಗ ಏನು ಇವತ್ತು ಸುರ್ಜೇವಾಲಾ ಅವರು ಮಂತ್ರಿಗಳನ್ನ ಈಗ ಶಾಸಕರುಗಳ್ದೆಲ್ಲರದು ಸಭೆ ಆಗಿದೆ 1-to-1. ಈಗ ಮಂತ್ರಿಗಳನ್ನ ಇವತ್ತಿಂದ ಕರೆದಿದ್ದಾರೆ, ಇವತ್ತೇನೋ 8 ಜನನ ಕರೆದಿದ್ದಾರೆ ಅಂತ ಮಾಹಿತಿ ಇದೆ. ಸೊ ಇದ್ರ ಬಗ್ಗೆ ಅವ್ರು ಹೋಗ್ತಾ ಇರೋವಂಥದ್ದು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರೋವಂಥದ್ದನ್ನ ಮನೆ ಸುರ್ಜೇವಾಲಾ ಅವ್ರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದೆ ಹೋಗ್ತಾ ಇರೋವಂಥದ್ದು. ಸೊ ಇದರಲ್ಲೇನು ಬೇರೆ ವಿಶೇಷತೆ ಏನಿಲ್ಲ. ಬಂದು ಮೀಟ್ ಮಾಡ್ತಾರೆ, ಆಮೇಲೆ ಸುರ್ಜೇವಾಲಾ ಅವರು ಬಂದ್ಮೇಲೆ ಮೀಟ್ ಮಾಡ್ತಾರೆ. ಈಗ ಮಾತಾಡಿದಾರೆ ಆಗಲೇ, ಸೊ ಬಂದ ಮೇಲೆ ಮಾತಾಡ್ತಾರೆ. ಈ ಅಸಮಾಧಾನಗಳ ಮಧ್ಯೆಯೂ ಸುರ್ಜೇವಾಲಾ ಅವರ 1-to-1 ಸಭೆಗಳು ಇವತ್ತು ಮುಂದುವರೆದು 3ನೇ ದಿವಸ. ಮೊದಲ ದಿನ 3 ಸಚಿವರ ಜೊತೆಗೆ, ನಿನ್ನೆ 11 ಸಚಿವರ ಜೊತೆಗೆ, ಇವತ್ತು 8 ಸಚಿವರ ಜೊತೆಗೆ. ಇವತ್ತು ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ, MB ಪಾಟೀಲ್, ರಾಮಲಿಂಗಾರೆಡ್ಡಿ, ಚಲುವರಾಯಸ್ವಾಮಿ, HK ಪಾಟೀಲ್, G ಪರಮೇಶ್ವರ್, KJ ಜಾರ್ಜ್ ಇಷ್ಟು ಜನ ಸಚಿವರುಗಳ ಜೊತೆಗೆ ಇವತ್ತು 1-to-1 ಮೀಟಿಂಗ್. ಮೊದಲೇ ಅವರ ಸಮಯ ಪಡೆದಿರಲಾಗತ್ತೆ, ಕೋಆರ್ಡಿನೇಟ್ ಮಾಡಿರ್ತಾರೆ, ಎಷ್ಟೊತ್ತಿಗೆ ಬರಬೇಕು ಅನ್ನೋದನ್ನ ಹೇಳಿರ್ತಾರೆ. ಶಾಸಕರುಗಳಿಗೆ ಪ್ರಾಂತ್ಯವಾರು ಕರೆದಿದ್ರು, ಒಬ್ಬೊಬ್ಬರಿಗೆ 20 ನಿಮಿಷ ಫಿಕ್ಸ್ ಇತ್ತು. ಸಭೆ ಮುಗಿಸಿ ಬಂದ ಅನೇಕ ಸಚಿವರುಗಳು ಮಾತನಾಡಿದ್ರು ಮಾಧ್ಯಮಗಳ ಜೊತೆಗೆ. ಶಾಸಕರ ಸಮಸ್ಯೆಗಳ ಬಗ್ಗೆ ಸುರ್ಜೇವಾಲಾ ಅವರು ಗಮನ ಸೆಳೆದದ್ದು ಹೌದಂತೆ.
ಜಾರ್ಜ್ ಅವ್ರು ಹೇಳಿದ್ರು ಶಾಸಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಅಂತ. ನನ್ನ ಇಲಾಖೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಚಲುವರಾಯಸ್ವಾಮಿ ಅವರು ಅಂತ. ಬಹಳ ಸಂತೋಷ ಪಟ್ರಂತೆ ಸುರ್ಜೇವಾಲಾ ಅವರು ಕೃಷಿ ಇಲಾಖೆಯ ಬಗ್ಗೆ. ರಾಮಲಿಂಗಾರೆಡ್ಡಿ ಅವರು, ಎಂ ಬಿ ಪಾಟೀಲ್ರು ಮಾತಾಡಿದ್ರು, ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊ. ವಿಚಾರದಲ್ಲಿ 2 ವರ್ಷದಲ್ಲಿ ಏನೆಲ್ಲ ಆಗ್ತಾ ಇದೆ, ಏನು ಮಾಡಿದಿರಾ, ಹೊಸದಾಗಿ ಏನು ಮಾಡಿದಿರಾ, ಹಂಗೆ ಇದ್ದಕ್ಕೆ ಅದ್ರ ವಿಚಾರ ಕೇಳಿದ್ರು, ಅದು ಹೇಳಿದ್ದೀನಿ, ವಿವರಣೆ ಕೊಟ್ಟಿದ್ದೀನಿ. ಮತ್ತೆ ಕೆಲವು MLAsಗೆ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು ಅಂತ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಅದನ್ನ ಸಮೇತ ಮಾಡ್ತೀವಿ ನಾವು. ಈಗಾಗಲೇ ವಿ ಆರ್ ಡೂಯಿಂಗ್ ಇಟ್. ಅವ್ರು ಏನು ಹೇಳಿದಾರೋ ಅದನ್ನ ನೋಡ್ಬಿಟ್ಟು ಮಾಡ್ತಿದ್ದೆ. ಶಾಸಕರು ಕೆಲವೊಂದು, ಫಾರ್ ಎಕ್ಸಾಂಪಲ್ ಸಬ್ಸ್ಟೇಷನ್ ನಮ್ಮ ಇದಕ್ಕೆ ಬೇಕಂತ ಹೇಳಿದ್ದಾರೆ, ಕೆಲವೊಂದು ಲೈನ್ಗಳು ನಮಗೆ ಸಪರೇಟ್ ಬೇಕಂತ ಹೇಳ್ತಾರೆ, ಇದು ಹೇಳ್ತಾರೆ, ಅದನ್ನ ಮಾಡಿದ, ಅದನ್ನ ಕೊಟ್ಟಿದ್ದಾರೆ ನನಗೆ. ನಾನು ಅದನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅದಕ್ಕೆ ಆಕ್ಷನ್ ತಗೊಳ್ತೀನಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಇಶ್ಯೂಸ್ ಇಲ್ಲ, ಸೀಡ್ಸ್ ಆಗಲಿ ಫರ್ಟಿಲೈಸರ್ಸ್ ಆಗಲಿ ಇಶ್ಯೂಸ್ ಇಲ್ಲ. ಇಡೀ ಕಂಟ್ರಿನಲ್ಲಿ DAP ಯೂರಿಯಾ ಸಮಸ್ಯೆ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಸಪ್ಲೈ ಇದ್ರೂ ಮ್ಯಾನೇಜ್ ಮಾಡಿದ್ದೀವಿ, ರೈತರು ಕನ್ವಿನ್ಸ್ ಮಾಡಿದ್ದೀವಿ, ಯಾವುದೂ ಸಹ ಪ್ರತಿಭಟನೆ ಆಗಲಿಕ್ಕೆ ಅವಕಾಶ ಆಗಿಲ್ಲ. ನಾವು ಬಹಳ ಸಂತೋಷ ಪಟ್ಟರು. ಸಂಘಟನೆ ಬಗ್ಗೆ ಹೇಳಿದ್ರು, ನಾವು ಆಲ್ರೆಡಿ ನಮ್ಮಲ್ಲಿ ಚರ್ಚೆ ಆಗುವಂತ ವಿಚಾರಕ್ಕೆ ಇಲ್ಲ. ನಾವು ಇರ್ತಕ್ಕಂಥ 7 ಕ್ಷೇತ್ರದಲ್ಲೂ ವರ್ಕರ್ ಇಂದ ಹಿಡಿದು ಲೀಡರ್ವರೆಗೂ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಕೋಆಪರೇಟಿವ್ ಎಲೆಕ್ಷನ್ ಅಲ್ಲಿ ಎಲ್ಲ 100% ತಗೊಂಡು ಎಕ್ಸೆಪ್ಟ್ MP ಎಲೆಕ್ಷನ್ ಒಂದು ಬಿಟ್ಟು, ಬಿಕಾಸ್ ಆಫ್ 2 ಪಾರ್ಟಿ ಒಂದಾಯ್ತು, ನಾವೆಲ್ಲ ಒಗ್ಗಟ್ಟಾಗಿ. ಈಗಾಗಲೇ ಒಂದು 60-70 ಜನ ಶಾಸಕರನ್ನು ಭೇಟಿ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಬೇಕು ಅಂತ ಒಂದು 3-4 ಸ್ಥಳದಲ್ಲಿ ಕೇಳಿದ್ರು. ಅದರ ಬಗ್ಗೆ ಮಾಹಿತಿ ಕೊಟ್ಟೆ ನಾನು. ಅಷ್ಟೇ, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಆ ಥರದ್ದೇನೂ ಇಲ್ಲ. ಅಯ್ಯೋಪ್ಪ, ಏನು ಅಸಮಾಧಾನ ಏನೋ, ಅವರು ನಮ್ಮ ಪಕ್ಷದ ಉಸ್ತುವಾರಿಗಳ ಹತ್ರ ತಾನೇ ನಾವು ಟಿಕೆಟ್ ಕೊಡಿ ಅಂತ ಕೇಳಕ್ ಹೋಗೋದು. ಪಕ್ಷದ ಆಗು ಹೋಗುಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಸುರ್ಜೇವಾಲಾ ಅವ್ರದ್ದು. ಈಗ ನಮ್ಮ ಸಂಖ್ಯೆ ಕ್ಷೀಣಿಸಿರ್ಬೋದು, ಅದು ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ನನ್ನನ್ನ ಕರೆದು ಇವತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿಲ್ಲ ಮಾಹಿತಿಯನ್ನ ಕೇಳಿದ್ರು. ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ನಮ್ಮ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ, ಆಮೇಲೆ ಸಿಂಗಲ್ ವಿಂಡೋ, ಇದೆಲ್ಲವನ್ನ ಕೂಡ ಅವ್ರಿಗೆ ಬ್ರೀಫ್ ಮಾಡಿದೆ. ಇದು ವೆರಿ ಹ್ಯಾಪಿ. ಮೌಲ್ಯಮಾಪನ ಪ್ರಶ್ನೆ ತಿಳ್ಕೊಂಡಿದ್ರೆ ಮತ್ತೆ ನಾವು ಆನರ್ಸ್ಲಿ ಬರ್ತೀವಿ. ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಉಸ್ತುವಾರಿಗಳಾದಂತಹ ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾಜಿ ಅವರಿಗೆ ಸೌಹಾರ್ದಯುತವಾಗಿ ಭೇಟಿಯಾಗಿ ಮಾಡಿ, ಈ ರಾಜ್ಯದ ಮತ್ತು ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆಯಲ್ಲಿ ನಾವು 2 ವರ್ಷದಲ್ಲಿ ಏನೊಂದು ಸಾಧನೆ ಮಾಡಿದ್ದೀವಿ ಅದರ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಚರ್ಚೆ ಮಾಡಿದೆ. ಮತ್ತು ನಮ್ಮ ಇಲಾಖೆ ವತಿಯಿಂದ ಈ 2 ವರ್ಷದ ಅವಧಿಯಲ್ಲಿ ಇನ್ನು ಅರಣ್ಯ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ, ಪರಿಸರ ಇದ್ರೆ ನಾವೆಲ್ಲರೂ, ಪರಿಸರನೇ ಇರದೇ ಇದ್ರೆ, ಅರಣ್ಯ ಸಂರಕ್ಷಣೆ ಮಾಡದೇ ಇದ್ರೆ ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ಮೋಸ ಮಾಡಿದಂಗೆ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.